ಒಂದು ಸುಂದರವಾದ ಬೆಳಗಿನ ಜಾವ, ನಿಧಾನವಾಗಿ ಮಳೆ ಸುರಿಯುತ್ತಿದೆ. ಚಿನ್ಮಯಿ ಎಂಬ ಪುಟ್ಟ ಹುಡುಗಿ ಮತ್ತು ಅವಳ ಸ್ನೇಹಿತರು ವಿವೇಕ್, ನಿಖಿಲ್, ಜಾನವಿ ಮತ್ತು ಮಿಂಟು ಎಂಬ ಬಿಳಿ ನಾಯಿ ಮರಿ ಶಾಲೆಗೆ ಹಾಜರಾಗುತ್ತಾರೆ. ಇಂದು ಅವರಿಗೆ ಬಹು ನಿರೀಕ್ಷಿತ ದಿನ, ಏಕೆಂದರೆ ಶಾಲೆಯಿಂದ ಝೂ ಫೀಲ್ಡ್ ಟ್ರಿಪ್. ಮಕ್ಕಳು ಉಲ್ಲಾಸದಿಂದ ಬಸ್ಗೆ ಏರುತ್ತಾರೆ. ಖುಷಿಯಿಂದ ಹಾಡುತ್ತಾ ನಲಿದಾಡುತ್ತಾ, ಕಿಟಕಿಯಿಂದ ಹಕ್ಕಿಗಳು ಹಾರುವುದು, ಗಿಡಗಳು ಓಡಿ ಹೋಗುತ್ತಿರುವಂತೆ ಕಾಣುವುದು ಎಲ್ಲವೂ ಹೊಸ ಅನುಭವ. ಅಂತಿಮವಾಗಿ ಬಸ್ ರೈನ್ಬೋ ಝೂ ಗೇಟ್ ತಲುಪುತ್ತದೆ. ಬಣ್ಣದ ಬೋರ್ಡು, ಜಿರಾಫ್ ಆಕಾರದ ಸ್ಟ್ಯಾಚ್ಯೂ ಮಕ್ಕಳನ್ನು ಝೂಗೆ ಸ್ವಾಗತಿಸುತ್ತವೆ. ಅವರು ಝೂ ಗೈಡ್ ಜೊತೆ ಒಳಗೆ ಪ್ರವೇಶಿಸುತ್ತಾರೆ. ಪ್ರವಾಸದ ಮೊದಲ ಭಾಗ. ಪ್ರವಾಸದ ಮೊದಲನೇ ಭಾಗ ಸಿಂಹ ಮತ್ತು ಹುಲಿಗಳ ವಿಭಾಗ. ಮಕ್ಕಳ ಕಣ್ಣು ಸಿಂಹದ ಗರ್ಜನೆಗೆ ಬಡಿಗಂಟಾಗುತ್ತದೆ. ಬೆಂಗಾಲ್ ಹುಲಿಯ ದೃಷ್ಟಿ ನೋಡಿ ಮಕ್ಕಳಿಗೆ ಹೆಮ್ಮೆ ಕಿಕ್ಕಿರಿಸುತ್ತದೆ, ಅದು ನಮ್ಮ ರಾಷ್ಟ್ರಪ್ರಾಣಿ. ಮುಂದೆ ನಡೆದು ಅವರು ಎತ್ತರದ ಜಿರಾಫ್ ಮತ್ತು ಬೃಹತ್ ಆನೆಗಳನ್ನು ಭೇಟಿಯಾಗುತ್ತಾರೆ. ಜಿರಾಫ್ ಎಲೆ ತಿನ್ನುತ್ತಿರುವುದು, ಆನೆ ನೀರು ಹಾರಿಸುತ್ತಿರುವುದು ಎಲ್ಲವನ್ನೂ ಮಕ್ಕಳು ಆಶ್ಚರ್ಯದಿಂದ ನೋಡುತ್ತಾರೆ. ನಂತರ ಅವರು ನದಿ ಭಾಗದವರೆಗೆ ತಲುಪುತ್ತಾರೆ. ಅಲ್ಲಿ ಮೊಸಳೆ ನದಿಯ ತೀರದಲ್ಲಿ ನಿಧಾನವಾಗಿ ಚಲಿಸುತ್ತಿತ್ತು. ಬಣ್ಣ ಬಣ್ಣದ ಮೀನುಗಳು ನೀರಿನಲ್ಲಿ ಆಡುತ್ತಿದ್ದವು. ಪಕ್ಷಿ ವೀಕ್ಷಣೆ ಮತ್ತು ಮುದ್ದಾದ ಪ್ರಾಣಿಗಳು. ಪಕ್ಷಿಗಳ ವಿಭಾಗದಲ್ಲಿ ನವಿಲು ನೃತ್ಯ ಮಾಡುತ್ತಿತ್ತು ಮತ್ತು ಬಣ್ಣ ಬಣ್ಣದ ಅಪರೂಪದ ಪಕ್ಷಿಗಳನ್ನು ನೋಡಿ ಮಕ್ಕಳಿಗೆ ತುಂಬಾ ಖುಷಿಯಾಯಿತು. ಮಕ್ಕಳು ಪಕ್ಷಿಗಳ ಫೋಟೋಗಳನ್ನು ತೆಗೆಯುತ್ತಾರೆ. ಮುಂದೆ ಪೆಟ್ಟಿಂಗ್ ಝೂನಲ್ಲಿ ಮಕ್ಕಳಿಗೆ ಬಾತುಕೋಳಿ, ಮೊಲ, ಕುರಿಗಳು, ಕೋಳಿಗಳನ್ನು ತೋರಿಸಲಾಗುತ್ತದೆ. ಮಕ್ಕಳು ಅವುಗಳನ್ನು ಮುಟ್ಟಿ ಮುದ್ದು ಮಾಡುತ್ತಾರೆ. ಅವರ ಮುಂದಿನ ನಿಲ್ದಾಣ ಪಾಂಡಾ ಗಾರ್ಡನ್. ಪಾಂಡಾ ಬಂಬು ತಿನ್ನುತ್ತಾ ಮೃದುವಾಗಿ ಕುಳಿತಿರುವುದು ಮಕ್ಕಳಲ್ಲಿ ನಗೆಯ ನೋಟ ಉಂಟುಮಾಡುತ್ತದೆ. ಊಟ ಮತ್ತು ಸವಾರಿ. ಊಟದ ಸಮಯದಲ್ಲಿ ಎಲ್ಲ ಮಕ್ಕಳು ಬಟ್ಟೆ ಹಾಕಿದ ಹಾಸಿಗೆಯ ಮೇಲೆ ಕುಳಿತು ಝೂನಲ್ಲಿ ಸಿಕ್ಕುವ ತಿಂಡಿಗಳನ್ನು ಸವಿದು ತಿನ್ನುತ್ತಾರೆ. ಮುಂದೆ ಮರಳು ಪ್ರದೇಶದಲ್ಲಿ ಮಕ್ಕಳು ಒಂಟೆಯ ಮೇಲೆ ಸವಾರಿ ಮಾಡುತ್ತಾರೆ ಮತ್ತು ಅಲ್ಲಿದ್ದ ಕೋಳಿ, ಕುರಿಗಳನ್ನು ಸಹ ಸ್ಪರ್ಶಿಸಲು ಮಕ್ಕಳಿಗೆ ಅವಕಾಶ ಸಿಕ್ಕಿತು. ಅನುಭವ ಮತ್ತು ಪಾಠ. ಈ ಝೂ ಯಾತ್ರೆ ಮಕ್ಕಳಿಗೆ ಹೊಸ ಜ್ಞಾನ, ಹೊಸ ಅನುಭವ, ಸಂತೋಷವನ್ನು ನೀಡಿತು. ಬಸ್ನಲ್ಲಿ ಹಿಂದಿರುಗುವಾಗ ಮಕ್ಕಳಿಗೆ ಸುಸ್ತಾಗಿರುತ್ತದೆ. ವಿವೇಕ್ ಮಲಗುತ್ತಾನೆ. ನಿಖಿಲ್ ಹಾಗೂ ಜಾನವಿ ಝೂ ಬಗ್ಗೆ ಪ್ರಾಜೆಕ್ಟ್ ಬರೆಯೋಣ, ಚಿತ್ರ ಬಿಡಿಸೋಣ ಎಂದು ಉತ್ಸಾಹದಿಂದ ಮಾತನಾಡುತ್ತಾ ಮನೆಗೆ ಹಿಂದಿರುಗಿದರು. ಚಿನ್ಮಯಿಯ ತಲೆಯಲ್ಲಿ ಝೂನ ಆನೆ, ಸಿಂಹ, ಹಕ್ಕಿಗಳು ಎಲ್ಲವೂ ಸ್ಮೃತಿಗಳಾಗಿ ಉಳಿದಿವೆ. ಅವಳು ರಾತ್ರಿ ಬೆಡ್ ಮೇಲೆ ಮಲಗಿಕೊಂಡು ಗೋಡೆ ನೋಡುತ್ತಾ ಪ್ರಾಣಿ, ಪಕ್ಷಿಗಳನ್ನು ನೆನೆಸಿಕೊಂಡು ಮಲಗುತ್ತಾಳೆ. ಈ ಪ್ರಯಾಣವು ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಪ್ರೀತಿ, ಪ್ರಾಣಿಗಳ ಬಗ್ಗೆ ಗೌರವ ಮತ್ತು ಪರಿಸರದ ಬಗ್ಗೆ ಜವಾಬ್ದಾರಿಯ ಬುದ್ಧಿ ಕಲಿಸಿತು. ಕಥೆಯ ಅಂತ್ಯ, ಆದರೆ ಪಾಠದ ಪ್ರಾರಂಭ. ಪ್ರಕೃತಿಯನ್ನು ಪ್ರೀತಿಸೋಣ, ಪ್ರಾಣಿಗಳನ್ನು ಕಾಪಾಡೋಣ.